ಹಲೋ, ನಾನು ಕೃಷ್ಣ ಮಾತಾಡ್ತಾ ಇದ್ದೀನಿ. ಯಾಕೆ ನಾನು ಫೋನ್ ಕಟ್ ಮಾಡ್ತಾ ಇದ್ಯಾ? ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತಾನೆ ಫೋನ್ ಕಟ್ ಮಾಡಿದ್ದು. ಓಕೆ, ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ. ಫಸ್ಟ್ ಅದಾಗು. ಥ್ಯಾಂಕ್ ಯು. ಹೇಗೂ ಇಷ್ಟು ಮಾತಾಡಿದಲ್ಲ, ಅಷ್ಟು ಸಾಕು ನನ್ಗೆ. ನಾನು ಈಗಲೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ. Idiot. Then the number you need to call is one great performer, I think, all the way through. What you lacked, Danny, in technique. Remember these are. ನಾನು ಈಗಲೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ. ಗುಡ್ ನೈಟ್. ಬಂದೇ ಬಿಟ್ನಲ್ಲಪ್ಪ ಇವನು. ಇವತ್ತು ನಿದ್ದೆ ಇಲ್ದಂಗ್ ಮಾಡ್ತಾನೆ. ಕೊಬ್ಬು ರೇ ಸ್ವಾಮಿ, ರೇ ಸ್ವಲ್ಪ ಜರ್ಕೊಳ್ರೆ, ನಾನು ಮಲ್ಕೊಂತೀನಿ. ಅಮ್ಮ, ನೋಡಕ್ಕೆ ಚೆನ್ನಾಗಿದ್ದೀಯಾ, ಮನೆ ಮಠ ಇರೋ ತರ ಕಾಣ್ತಾ ಇದೀಯಾ. ನನ್ ಜೊತೆ ಫುಟ್ಪಾತ್ ಅಲ್ಲಿ ಮಲ್ಕೊಳ್ಳೋ ಗತಿ ನಿನ್ಗೆ ಬಂತಪ್ಪ? ನನ್ನ ಹತ್ರ ಎಲ್ಲ ಇದೆ, ಆದ್ರೆ ಪ್ರೀತಿಸೋ ಹುಡುಗಿ ಇಲ್ಲ ಅಂದ್ರೆ ಎಲ್ಲ ಇದ್ದು ಇಲ್ದೇದಂಗೆ. ಲವ್ ಅನ್ನೋದು ಮನ್ಸಿಗೆ ಬಂದ್ಮೇಲೆ ಲವ್ವರ್ಗೋಸ್ಕರ ಫುಟ್ಪಾತ್ ಮೇಲೆ ಮಲ್ಕೊಂಡ್ರು ಒಂದೇ, 5 ಸ್ಟಾರ್ ಹೋಟೆಲ್ ಅಲ್ಲಿ ಮಲ್ಕೊಂಡ್ರು ಒಂದೇ. ಓ, ಹೊಸ ಲವ್ವ? ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ. ನಿದ್ದೆ ಮಾಡಕ್ ಬಿಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ, ನಾಳೆನೂ ಮಾಡ್ಬೋದು. ನಿಂಗೊಂದ್ ವಿಷಯ ಇಲ್ಲ. ಏನಪ್ಪ ಅದು? ಪ್ರೀತಿಸೋ ಹುಡುಗಿರು ಕೋಪಿಸ್ಕೊಂಡಾಗ ಅವ್ರನ್ನ ಕೂಲ್ ಮಾಡ್ತಾ ಮಲಗೋದ್ರಲ್ಲಿರುವಂತ ಥ್ರಿಲ್ಲು ಬೇರೆ ಯಾವ್ದ್ರಲ್ಲೂ ಇರಲ್ಲ. ಯಾವಾಗ ನೋಡಿದ್ರು ಸುಂದರವಾಗಿರೋ ಹುಡುಗಿರ ಮನೆ ಮೇಲೆ ರೌಂಡ್ ಹೊಡಿತ್ಯಾ. ನಾವ್ ಇವಾಗ ಇಲ್ಲಿದ್ದೀವಿ ತಾನೆ, ತಾವು ಕಳ್ಸ್ಕೊಳ್ರಿ. ಥ್ಯಾಂಕ್ಸ್. ಇದಾನು ಹೋದ್ನು. ಗುಡ್ ನೈಟ್. ಓ ಮೈ ಗಾಡ್, ಅವನ್ ಏನೇ ಅವನು? ಇಷ್ಟ ಇಲ್ಲ ಅಂದ್ಮೇಲೂ ಅವನ್ ಎಲ್ಲಂದ್ರಲ್ಲಿ ಕೊನೆಗ್ ಮಿಡ್ ನೈಟ್ ಅಲ್ಲಿ ಬೆಗ್ಗರ್ ಜೊತೆ ಮಲ್ಕೊಂಡು ಫೋನ್ ಮಾಡಿ ತಲೆ ತಿಂತಾ ಇದ್ದ. ನೋಡೆ, ಲವ್ ಮಾಡೋರು ಒಬ್ಬ ಗ್ರೀಟಿಂಗ್ಸ್ ಕೊಡ್ತಾನೆ, ಒಬ್ಬ SMS ಕಳಿಸ್ತಾನೆ, ಇನ್ನೊಬ್ಬ ಹಿಂದೆ ಬೀಳ್ತಾನೆ. ನಿಜವಾದ ಲವ್ನ ಹೇಗ್ ಹೇಳಿದ್ರು ಅದ್ ಲವ್ವೇ ಕಣೆ. ಕಣ್ಮುಂದೆ ಇಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ಅದು ಪ್ರೀತಿನೋ ಇಲ್ಲ ದ್ವೇಷನೋ ಆಗಿರುತ್ತೆ. ನಿನಗೆ ಅವ್ನ ಮೇಲಿರೋ ಫೀಲಿಂಗ್ಸ್ ಏನು ಅಂತ ನೀನೇ ಡಿಸೈಡ್ ಮಾಡ್ಕೊ. ಸರ್ ನಮಸ್ಕಾರ ಸರ್. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಕಳ್ಕೊಂಡಿದ್ದೀನಿ. ನಾನು ಪ್ರತಿ ದಿವಸ ಮನೆಗೆ ಲೇಟ್ ಆಗಿ ಹೋಗ್ತೀನಿ ಅಂತ ಹೇಳಿ ನನ್ನ ಹೆಂಡತಿ ಸುಮ್ನೆ ಜಗಳ ಕಾಯ್ತಾಳೆ. ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ, ನಿನಗೆ ಹಾಕೋಬೇಕು ಮದುವೆ ಅಂತ ಹೇಳ್ಕೊಂಡು ಕೋರ್ಟ್ಗೆ ಹೋಗಿದ್ದಾಳೆ. ನನ್ನಿಂದ ಡೈವೋರ್ಸ್ ಕೇಳ್ತಾ ಇದ್ದಾಳೆ. ಸರ್ ದಯವಿಟ್ಟು ನನ್ನ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು ಸರ್. ಇದು ಡೈವರ್ಸ್ ಕೇಸ್, ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಆರ್ ಯು ರೆಡಿ ಟು ಪೇ 2 lakhs rupees ಫಾರ್ ದಿಸ್? ಅಷ್ಟೊಂದು ಹಣ ನನ್ ಕೈಲಿ ಕೊಡಕ್ ಆಗಲ್ಲ ಸರ್. ಹೆಂಡತಿನೂ ಕಳ್ಕೊಂಡು ಕೆಲ್ಸಾನು ಕಳ್ಕೊಂಡಿರುವಂತಹ ಬಾಳ್ಗೆ ಅರ್ಥ ಇಲ್ಲ. ನೀವು ತುಂಬಾ ಒಳ್ಳೆ ಲಾಯರು ಅಂತ ಕೇಳಿದೀನಿ. ಏನಪ್ಪ ಮಾಡ್ತಾ? ಗಂಡ ಹೆಂಡತಿ ಸಂಬಂಧ ಬ್ರಹ್ಮ ಹಾಕಿದ ಗಂಟು, ಅದನ್ನ ಬಿಚ್ಚೋಕ್ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನೀ ನನಗೆ ಫೀಸ್ ಕೊಡೋದು ಬೇಕಾಗಿಲ್ಲ, ನನ್ನ ಸ್ವಂತ ಹಣ ಖರ್ಚಾದ್ರೂ ಪರವಾಗಿಲ್ಲ. ಐ ವಿಲ್ ಹ್ಯಾಂಡಲ್ ಯುವರ್ ಕೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹೋಗ್ಬಾ. ಅವ್ನ್ ಕಾಲ್ ಹಿಡ್ಕೊಂಡ ತಕ್ಷಣ ನೀವು ವಾದ ಮಾಡ್ಬಿಡೋದೇನಾ? ನೋಡೆ, ಆವೇಶದಲ್ಲಿದ್ದವರು ಕಾಲರ್ ಹಿಡ್ಕೋತಾರೆ, ನೊಂದವರು ಕಾಲ್ ಹಿಡ್ಕೋತಾರೆ. ಅವ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಗೆಜ್ಜೆ ಇಟ್ಕೊಂಡಿದ್ಯಲ್ಲೋ, ಬಿಡೋ. ತಪ್ಪು ತಿಳ್ಕೊಂಡಿದ್ಯಾ ನಂದಿನಿ? ನಾನು ಹಿಡ್ಕೊಂಡಿರೋದು ನಿನ್ ಗೆಜ್ಜೆನಲ್ಲ, ನಿನ್ ಕಾಲ್ನ. ಲವ್ ಬೇಡ, ಒಳ್ಳೆ ಫ್ರೆಂಡ್ಸ್ ಆಗಾದ್ರೂ ಇರೋಣ, ಓಕೆನಾ? ಲವ್ ಮಾಡು ಅಂತ ಕಾಲಿಗೆ ಬಿದ್ದಣ್ಣ. ಕಾಲಿಗೆ ಬಿದ್ರು ಲವ್ ಮಾಡಲ್ಲ ಅಂದ್ಲ.
ಅಂತ ಸುಂದ್ರಿನೇನ ಅವಳು? ಹೌದಣ್ಣ. ಅವಳೊಂದ್ಸತಿ ನೋಡ್ಲೇಬೇಕು. ಅಣ್ಣ ಅವಳೇ ಅಣ್ಣ. ಅವಳಿಗೋಸ್ಕರ ಕಾಲಿಗೆ ಬೀಳೋದೇನ ಮಹಾ. ಅವಳಿಗಾಗಿ ನನ್ ತಲೆನ ಅವಳ ಕಾಲ ಹತ್ರ ಬೇಕಾದ್ರೂ ಇಟ್ಬಿಡ್ತೀನಿ. ನಂದಿನಿ, ಕೃಷ್ಣ ನಿನಗೇನೋ ತುಂಬಾ ಟಾರ್ಚರ್ ಕೊಡ್ತಿದ್ದಾನಂತೆ. ಇನ್ಮೇಲೆ ಆ ತೊಂದ್ರೆ ನಿನಗಿರಲ್ಲ. ಯಾಕಂದ್ರೆ ನೀನ್ ತುಂಬಾ ಇಷ್ಟ ಆಗಿದ್ಯಾ. ನಿನಗೆ ಟಾರ್ಚರ್ ಅಲ್ಲ, ಟಚ್ ಮಾಡಕ್ಕೂ ಬಿಡಲ್ಲ. ಏನು ಬಾಮೈದ, ಇವಳು ಗ್ಲೋ ಮಾಡೋ ಅಂತ ಬೇಜಾನ್ ಹಿಂಸೆ ಮಾಡ್ತಾ ಇದ್ದೆ ಅಂತೆ. ಹಾ, ಕಾಲು ಬೇರೆ ಬಿಟ್ಟಿದ್ಯಂತೆ. ಏನ್ ವಿಷಯ? ಅಣ್ಣ ಸ್ವಲ್ಪ ಈ ಕಡೆ ಬಂದಿದ್ದೀನಿ. ಪ್ರಪಂಚದಲ್ಲಿ ಏನೇನೋ ನಡೆಯತ್ತಂತೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳಕ್ಕಾಗತ್ತಾ? ಬಿಟ್ಟಾಕಣ ನಂದಿನಿ, ನೀನ್ ಹೋಗು, ನಾವ್ ಮಾತಾಡ್ತಾ ಇದ್ದೀವಿ. ಹೌದು, ಆ ಡುಮ್ಮ ಅವತ್ತು ಇವಳನ್ನ ಬೈಕಲ್ ಕುಣ್ಸ್ಕೊಂಡು ಹೋಗಿದ್ದಕ್ಕೆ ಅವ್ನ್ ಹೊಡ್ದಿಯಂತೆ. ಈಗ ನಾನು ಇವಳನ್ನ ಬೈಕಲ್ ಕುಣ್ಸ್ಕೊಂಡು ಹೋಗ್ತೀನಿ. ನನಗೂ ಹೊಡಿತ್ಯಾ? ಇಲ್ಲ ಅಣ್ಣ. ಹೊಡಿತೀಯನ? ಅಣ್ಣ ಹೊಡಿಯೋ, ಹೊಡಿಯಲೇ. ಮಾರ ಇಲ್ಲಿ, ಮಾರ. ಕಾಲ್ ಬೇಕಾದ್ರೂ ಹಿಡಿತೀನಿ, ಇಲ್ಲ ತುಟಿ ಬೇಕಾದ್ರೂ ಹಿಡಿತೀನಿ. ನಿನ್ಗೇನೋ ಕಷ್ಟ? ಇನ್ನೊಂದ್ಸಲ ಅವಳ ಸವಾಸಕ್ಕೆ ಏನಾದ್ರು ಹೋದ್ರೆ ಮಗನೇ ಉದ್ದುದ್ದ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ನಂದಿನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬರಕ್ ಹೇಳಿದ್ದು?
ಎಲ್ಲಾರ ಎದುರಿಗೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ಯಲ್ಲ, ಯಾಕೆ? ತೆಗೆದು ಬಿಟ್ಟ ಅಂದ್ರೆ ಛೇ, ಎಷ್ಟೆಲ್ಲ ಹೇಳೋದು? ನಾನೇನ್ ಟೇಪ್ ರೆಕಾರ್ಡಲ್ಲಿರೋ ಕ್ಯಾಸೆಟ್ ಹೇಳಿದೆ ಹೇಳಕ್ಕೆ? ಅಲ್ಲ, ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಇಡೀ ಪ್ರಪಂಚದಲ್ಲಿ ನೀನ್ ಒಬ್ಳೆ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ? ತೂಕ ಹಾಕಿದ್ರೆ 1/4 kg ಮಾಂಸ ಎಲ್ಲ ಮೈಯಲ್ಲಿ. 4 ಜನದ ಹತ್ರ ಖುಷಿಯಾಗಿ ಮಾತಾಡೋದ್ ಕಲ್ತ್ಕೋ. ನಿಮ್ಮ ಅಪ್ಪನ ಮನೆ ಗಂಟೆ ಏನೋ ಬಿಡಲ್ಲ. ಯಾವಾಗ ನೋಡು ಶೇರ್ ಮಾರ್ಕೆಟ್ ಅಲ್ಲಿ 100 ಕೋಟಿ ಕಳ್ಕೊಂಡಿರೋತರ ಮುಖ ಊದಿಸ್ಕೊಂಡು ಒಳ್ಳೆ ಅಳ್ಮುಂಜಿ ಇದ್ದಂಗಿರ್ತೀಯ. ನೋಡು, ಇಷ್ಟು ದಿನ ನಿನ್ ಹಿಂದೆ ತಿರುಗಿದ್ದಕ್ಕೆ ನನ್ ಬೂಟ್ ತಗೊಂಡು ನಾನೇ ಹೊಡ್ಕೋಬೇಕು. ನಿನ್ ಸವಾಸ ಸಾಕು. ನಿಂಗೊಂದ್ ದೊಡ್ಡ ನಮಸ್ಕಾರ ಅಮ್ಮ, ನಾನೇನ್ ಬರ್ತೀನಿ. ಇಷ್ಟು ದಿನ ನೀನು ನನ್ ಸುತ್ತ ತಿರುಗ್ತಾ ಇದ್ದೆ, ಈಗ ನಾನು ನಿನ್ ಸುತ್ತ ತಿರುಗೋ ತರ ಮಾಡ್ದೆ.